ಉದ್ಘಾಟನೆಯಿಂದ ನೆರವೇರಿಸಿದಂತಹ ವೇದಿಕೆ ಅತಿಥಿ ಶಿಕ್ಷಕರು ಆಗಿರುವಂತಹ ಶ್ರೀ ಫಕ್ಕೀರೇಶ್ ಯಳವತ್ತಿ ಅವರು ನೆರವೇರಿಸಿಕೊಡ್ಬೇಕಂತ ನಾಯಕರು ಆಗಿರುವಂತಹ ಶ್ರೀ ಸನ್ಮಾನ್ಯ ಶ್ರೀ ರಾಮಕೃಷ್ಣ ದೊಡ್ಡಮನಿ ಸಾಹೇಬರಿಗೆ ಬಸವೇಶ್ವರ ನಾಟ್ಯ ಭಜನಾ ಸಂಘದ ವತಿಯಿಂದ ಸನ್ಮಾನ ಮಾಡಬೇಕಂತ ಅವರಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಇದೇ ನಾಡು ಇದೇ ಭಾಷೆ ಸ್ವಾಗತವನ್ನ ನೆರವೇರಿಸಿರಂತ ಸನ್ಮಾನ ಮಾಡಿರುವ ಎಲ್ಲರ ಚಪ್ಪಾಳೆಯೊಂದಿಗೆ ಸನ್ಮಾನವನ್ನು ಸ್ವೀಕರಿಸಿದಂತ ಗಣ್ಯಮಾನ್ಯರಿಗೆ ಧನ್ಯವಾದಗಳಿವೆ. ಪೂರ್ವಮೆಯೇ ಆಧಾರ ಈ ಕಲೆಯ ಸನ್ಮಾನವನ್ನು ಸ್ವೀಕರಿಸಿದಂತ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮೂರಿನ ಗ್ರಾಮ ಪಂಚಾಯತ್ ಹೈತಾಪುರ್ ತಾಲೂಕು DSS ಸಂಚಾಲಕರು ಮುಂಡ್ರಿಗೆ ಅವರಿಗೆ ಕೂಡ ಸನ್ಮಾನವನ್ನು ಮಾಡಬೇಕಂತ ಸಂಘದವರಲ್ಲಿ ಕೇಳ್ಕೊತಾ ಇದ್ದೇನೆ. ಅಶೋಕ್ ಚೌಟ್ಕಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಮಾಜಿ ಅಧ್ಯಕ್ಷರ ಸಂಘದವರಲ್ಲಿ ಕೇಳ್ಕೊತಾ ಇದ್ದೇನೆ. ಫಕ್ಕೀರೇಶ್ ಅನ್ಪಿನ್ ಅವರಿಗೂ ಕೂಡ ಸನ್ಮಾನ. ಸಾಧನೆ ತೋರಿದ ಜಳಿಗೆ ಗೆಲುವಿನ ಕುಮಾರಸ್ವಾಮಿ ಹಿರೇಮಠ ಅವರು ಭೀಮಣ್ಣ ಉಡ್ಚಣ್ಣ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮಲಯಜ್ಜ ಗವಿಸಿದ್ದಪ್ಪ ಕರಿಗಾರ್ ಕುಮಾರಸ್ವಾಮಿ ಹಿರೇಮಠಣ್ಣವರು ಸನ್ಮಾನವನ್ನು ಮಾಡ್ಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಮಂಜುನಗೌಡ್ ಪಾಟೀಲ್ ಅವರಿಗೆ ಈ ಒಂದು ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ. ರಾಮಕೃಷ್ಣ ದೊಡ್ಡಮನಿ ಸಾಹೇಬರು ಒಂದು ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ. ಗೋವಿನಕೊಪ್ಪ ಇವರಿಗೂ ಕೂಡ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅಮೃತ ಹಸ್ತದಿಂದ ಈ ಒಂದು ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ. ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಇವರ ಅಮೃತ ಹಸ್ತದಿಂದ ಈ ಒಂದು ಸವಿ ನೆನಪಿನ ಕಾಣಿಕೆ ಕೊಡುವ ಮೂಲಕ ಈ ಒಂದು ಸನ್ಮಾನವನ್ನು ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ. ಧನ್ಯವಾದಗಳು. ಅದೇ ತರನಾಗಿ ಈ ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇವೆ.
ಆಗಿರ್ತಕ್ಕಂಥ ಬಾಗೇವಾಡಿಯಲ್ಲಿ ಬಡವನ ಒಡಲು ಅರ್ಥಾತ್ ಬೆಂಕಿ ಸಿಡಿಲು ಎಂಬ ಸುಂದರ ಸಾಮಾಜಿಕ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮಾನ್ಯತಾನೆ ಮುಂಡ್ರಿಗಿ ಭಾಗದ ತಾಲೂಕಾ ಅಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅವರೇ, ಜ್ಯೋತಿ ಬೆಳಗಿಸಿರ್ತಕ್ಕಂಥ ಇವ್ರು ಯಾರು ಇಲ್ಲ ಅಲ್ ಬಿಡಪ್ಪ, ಇವ್ರು ಸುಮ್ಮನೆ ಹಾಕೋದು ಇವ್ರ ಹೆಸರು. ಶಿವಕುಮಾರ್ ಗೌಡ್ರು ಇಲ್ಲ, ಆನಂದ್ ಗಡ್ಡ ದೇವ್ರ ಮಠ ಇಲ್ಲ. ಅವರಿಗೆ ಇದು ರುಚಿ ಗೊತ್ತಿಲ್ಲ ಈ ನಾಟಕದಾಗ ಎಷ್ಟು ಮಂದಿ ಕುಂತಿರ್ತೈತಿ ಅಂತೇಳಿ. ಮನೆಯಾಗಿದ್ದವರು ಮಕ್ಕಂಡವರು ಎಲ್ಲರೂ ಬರ್ತಾರೆ ಈ ನಾಟಕ ನೋಡಕ್. ಇದಕ್ಕೆ ಬರ್ಬೇಕು, ಅವ್ರು ರಾಜಕಾರಣ ಮಾಡ್ಬೇಕಂದ್ರೆ ಇದಕ್ಕೆ ಬರ್ಬೇಕು. ಇವ್ರ ಅರ್ಥ ಇಲ್ಲ. ನಾವು ನಮ್ಮ ರಾಮಕೃಷ್ಣ ದೊಡ್ಡಮನಿಯವ್ರಂತೂ ನಾವು ಎಲ್ಲಿ ಆದ್ರೆ ಇರ್ತೀವಿ, ಹೌದಿಲ್ರಿಪ್ಪ? ಹೇಳಿ ಅವ್ರಿಗೆ ಮುಂದೆ ಮೆಸೇಜ್ ಹೋಲಿ ಅವ್ರಿಗಿದು. ಇನ್ನ ಯಾರು ಎಲ್ಲರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಗುಡ್ದಯ್ಯನವರು, ಅವರು ಈ ಸಭೆಯಲ್ಲಿ ಎಳವತ್ತಿಯವರು ಅದಾರು. ಮತ್ತೆ ನಮ್ಮ ಅಣ್ಣವರು ಕಾಂಟ್ರಾಕ್ಟ್ರು ಭೀಮ್ ರೆಡ್ಡಿ ರಾಜು, ಆಮೇಲೆ ಹಿಂದೆ ಕುಂತಿರ್ತಕ್ಕಂಥ ಎಲ್ಲಾ ಬಾಗೇವಾಡಿಯ ಸಮಸ್ತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಹಿರಿಯರು, ಯುವಕರು, ಹೆಚ್ಚಿನದಾಗಿ ಕಲೆಯನ್ನು ನೋಡಲು ನೆಲೆಯಾಗಿ ಕುಳಿತಿರ್ತಕ್ಕಂಥ ಕಲಾಭಿಮಾನಿಗಳು, ತಾಯಿಯಂದರು ಮತ್ತು ಮಕ್ಕಳೇ, ನೋಡ್ರಿ ನಾಟಕ ನೋಡ್ರಿ ಮಣ್ಣಾಗ ಹೆಂಗ್ ಕುಂತಾರ. ಏನಾರ ಒಂದು ನಾವು ರಾಜಕೀಯ ಸಭೆ ಕರೆದ್ರೆ ಬರ್ತಾರಪ್ಪ ಹಿಂಗೆ ಇವರು. ಸಾಧ್ಯನೇ ಇಲ್ಲ. ಕೋಟಿ ಕೊಟ್ಟರು ಸಿಗಲಾರ್ದ ಬೆಲೆ ಈ ಕಲೆಗೆ ಸಿಗ್ತೈತೆ ಅನ್ನೋದನ್ನ ಬಾಗೇವಾಡಿ ಗ್ರಾಮದವ್ರು ತಿಳ್ಕೋಬೇಕು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾವು ರೊಕ್ಕ ಕೊಟ್ಟು ಕರ್ಕೊಂಬಂದು ಕುಂದಿರ್ಸ್ಬೇಕ್ರಿ. ಯಾಕಂದ್ರೆ ನಾನು 2 ವರ್ಷ ಮಾಡಿದ್ನಲ್ಲ ಇಲೆಕ್ಷನ್, ಅವನವನು ಸಿಗವಲ್ಲ ಕೈಗೆ, ಬೇಡ ಬೇಡದು ಸಿಕ್ಕರು ಏನೇನ ಗೊತ್ತದವಲ್ಲ ಎಲ್ಲ ನಿಮ್ಗೆ. ಅದ್ರಾಗ ಹೋಗಿ ಅದನ್ನ ಯಾಕೆ ಮಾಡ್ಕೋಬೇಕು ಮಾರ, ಬೇಡ. ನಮ್ಮ ಶಾಸಕರಂತೂ ಸರಳವಾಗಿ 1 ವರ್ಷ ಪೀರಿಯಡ್ ಮುಗಿಸಿ ಕುಂತ್ರ ಆರಾಮ. ಇರ್ಲಿ, ಆ ಜಾಗ ಹೋಗೋದು ಬೇಡ. ಅದು ಬರೋದು ಇದ್ರೆ ಗೆರೆ ಮುಡಿದ್ರೆ ತಾನ ಬರ್ತೈತೆ ಹುಡುಕ್ಯಾಡು. ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ನಾಟಕದ ಬಗ್ಗೆ ಅಷ್ಟೇ ಮಾತಾಡೋದು. ಈ ನಾಟಕ ಅಂದ್ರೆ ಏನಪ್ಪ, ಒಂದು ನಮ್ಮ ಮನೆ ಕುಟುಂಬ ಇದ್ದಂಗೆ, ನಮ್ಮ ಮನೆ ಕುಟುಂಬ ಇದ್ದಂಗಿದ್ರು. ನಾಟಕನ ಒಂದು ಕುಟುಂಬ. ಅದನ್ನ ನಮ್ದ ನೋಡಿ ಒಂದು ಕುಟುಂಬದ ಏನಾಗೈತೆ ನೋಡಿ ಕಲಾವಿದರು ನಾಟಕ ಬರೆದಿರ್ತಾರೆ. ಅಂಥ ನಾಟಕವನ್ನು ಬಾಗೇವಾಡಿಗೆ ಆಡಕತ್ತಾರು. ಈ ನಾಟಕದಲ್ಲಿ ಒಳ್ಳೆಯದನ್ನು ಮಾತ್ರ ನೀವು ತಗೊಳ್ರಿ, ಕೆಟ್ಟದ್ದನ್ನ ಹೋಗ್ಬೇಡ, ಬಿಸಾಕ್ ಬಿಡ್ರಿ. ಮೊದಲ ಕೆಟ್ಟವನ ಉದ್ಧಾರ ಆಗ್ತಾರ. ಸತ್ಯ ಧರ್ಮಕ್ಕೆ ಕಾಲ ಚೂರು ಇರ್ತೈತಿ. ಸತ್ಯ ಧರ್ಮಕ್ಕೆ ಕಾಲ ಎಷ್ಟು ಇರ್ತೈತಿ? ಬಹಳ ಸ್ವಲ್ಪ ಇರ್ತೈತಿ. ನೋಡ್ರಿ ಮೊನ್ನೆ ಅವನು ಒಬ್ಬ ಕಿಲಿಕಿಲಿ ಏನು ಗಿಲಗಿಲ್ಲ ನಾವು ಗಿಲಗಿಲ್ಲ ಏನಪ್ಪ ಒಂದು ಕಲೆಯಿಂದ ಎಲ್ಲೆಲ್ಲಿ ಹೋದವ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಬಿಟ್ಟ. ಯಾರಾಗಿದ್ದ ಈ ಕಲೆಯಿಂದ? ಅವ ಯಾರನ್ನೂ ಬಿಡ್ಲಿಲ್ಲ, ಮಾಜಿ ಮುಖ್ಯಮಂತ್ರಿನೂ ಬಿಡ್ಲಿಲ್ಲ, ಯಡಿಯೂರಪ್ಪನೂ ಬಿಡ್ಲಿಲ್ಲ, ಎಲ್ಲರೂ ಕಂಡು ಬಂದ. ದುಬ್ಬ ಬರ್ಸಿದ್ರು ಇಟದ ನೋಡಕ್. ಅದಕ್ಕೆ ಕಲೆ ಅನ್ನೋದು ದೊಡ್ಡದಿದೆ. ಆ ಕಲೆಗೆ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸತ್ತೋದ. ಅವನು ಸತ್ರ, ಅವನ್ ನೋಡಕ್ ಹೋದ ಕಾಲ್ ತುಲ್ತಕ್ಕೆ 3-4 ಮಂದಿ ಸತ್ರು. ಅದು ಎದರಿಂದ? ಕಲೆಯಿಂದ. ಇವತ್ತೊಂದು ಏನಾರ ಬಿರುದು ಬರ್ತೈತೆ ಅಂದ್ರೆ ಕಲೆಯಿಂದ ಮಾತ್ರ ಬಿರುದು ಬರ್ತೈತಿ. ಆ ಬಿರುದು ಒಳ್ಳೆ ರೀತಿಯಿಂದ ಪಾತ್ರ ಮಾಡಿದ್ರೆ ಮಾತ್ರ ಅದು ಬಿರುದು ಬರ್ತದ. ಇವತ್ತು ನಾವು ಒಳ್ಳೆ ರೀತಿಯಿಂದ ಪಾತ್ರ ಮಾಡಿವಿ. ನೀವೇನು ಕರಿತೀರಿ ಸುತ್ತಮುತ್ತ ಎಲ್ಲರೂ ಕಾಲು ಕೆದರಿದ ಹುಲಿ ಅಂತೀರಿ. ಅದು ಎದರಾಗ ಬಂದೈತಿ? ಈ ಕಲೆದಾಗ ಬಂದೈತಿ. ಅದು ನನ್ನ ಹೆಸರು ಶಾಣ್ವೀರಪ್ಪ, ಆದ್ರೆ ಎಲ್ಲರೂ ಹುಲಿ ಹುಲಿ ಅಂತ. ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಿತ ಅವ್ರ ಪಕ್ಷ ಬೇರೆ ಬಿಡೋ ಆಗ್ಲಿ, ಆದ್ರೂ ಸಹಿತ ನಾ ಎಲ್ಲರ ಕುಲೇ ಹುಲಿಯಪ್ಪ ಎಲ್ಲಿದೆ ಅಂದ್ರು ಬಿಜೆಪಿ ಆಗದೀನ್ರಿ ಅಂದಿ, ಎಲ್ಲಿದೆ ಅಂದ್ರು ಬಿಜೆಪಿ ಆಗದೀನ್ರಿ ಅಂದಿ. ಹಂಗ ಕಲೆಗೆ ಬೆಲೆ ಮಾತ್ರ ಸಾಕಷ್ಟು ಐತಿ. ಅಂತ ಕಲೆಯನ್ನು ನೋಡ್ಲಿಕ್ಕೆ ನೀವೆಲ್ಲರೂ ನೆಲೆ ಹಾಕಿ ಕುಂತಿದ್ರಿ. ನಮಗ್ ನೋಡ್ರಿ ಇನ್ನು ಕಕ್ಕೂರ್ಗೆ ಹೋಗ್ಬೇಕು. ನಾ ಕಕ್ಕೂರ್ಗೆ ಯಾವಾಗ ಹೋಗ್ಬೇಕು ಹೇಳ? ಇಲ್ಲೇ 11 ಆಗ್ಬೋತಾನ. ಅದಕ್ಕೆ ನಮ್ಮ ರಾಮಕೃಷ್ಣವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಡ್ತೀನಿ. ಹೆಚ್ಚು ಮಾತಾಡಂಗಿಲ್ಲ. ಕಲೆಯನ್ನು ನೋಡ್ರಿ, ಒಳ್ಳೇದು ತಗೊಳ್ರಿ, ಕೆಟ್ಟದ್ದನ್ನು ಬಿಸಾಕ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ
ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ತಟ್ಟುವುದರ ಮೂಲಕವಾಗಿ ಗೌರವ ಕೊಡಬೇಕು. ನನ್ನ ಎದುರಿಗೆ ನಿಂತು ಮಾತನಾಡುವುದು ಸ್ವಚ್ಛವಾಗದ ನಿನಗೆ. ನಿನ್ನ ಈ ಬಂದೂಕಿನಿಂದ ಸೊಟ್ಟು ಬಿಡ್ತೀನಿ ಮಗನ, ಸೊಟ್ಟು ಬಿಡ್ತೀನಿ. ಲೇ ಗೌಡ, ಗಂಡು ಗೊಂಡಿಗೆ ಪಡೆದ ಈ ಗಂಡಿಗೆ ನಿನ್ನ ಬಂದೂಕಿನ ಗೊಂಡು ಏನ್ ಮಾಡ್ತಲೇ ಮಗನ? ನಿನ್ನ ರುಂಡವನ್ನು ಕಳೆದುಕೊಂಡು ನಿನ್ನ ಹೆಂಡತಿ ರಂಡೆಯಾಗುವುದಿನೋ ಹಿಂದೆ ಇರಬೇಕು. ಇಂಥ ವೀರ ಸಿಂಧೂರ್ ಲಕ್ಷ್ಮಣ್ಗೆ ಹಾಕ್ತಾರ ಬ್ರಿಟಿಷ್. ಅವಾಗ ಗೌಡ ಹೋಗ್ತಾನ, ಬ್ರಿಟಿಷರಿಗೆ ಹಣದಾಸೆ ತೋರಿಸ್ತಾನ. ವೀರ ಸಿಂಧೂರ ಲಕ್ಷ್ಮಣನನ್ನ ಹಿಡಿದುಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅಂತ ಸಾರ್ತಾರು. ಆಗಲೇ ಹುಟ್ಟಿ ಬಿಡ್ತಾನ ನಮ್ಮ ಒಳಗೆ ಒಬ್ಬ ದುಷ್ಟ ಹಣದಾಸೆಗೆ. ಅವಾಗ ಅವನ ಕರ್ಕೊಂಡು ಹೋಗ್ತಾರ ಬ್ರಿಟಿಷರ್ನ. ಸಿಂಧೂರ ಲಕ್ಷ್ಮಣ ತನ್ನ ತಂಗಿ ಅಳಿಯನನ್ನ ಕರ್ಕೊಂಡು ಒಂದು ಕಂದಿಲ ಹಚ್ಚಿಕೊಂಡು ಊಟಕ್ಕೆ ಕುಂತಿರ್ತಾರ. ಆ ಕಂದಿಲ ಮುಂದೆ ಕುಂತಿರ್ತಕ್ಕಂಥವನೇ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳುವುದಷ್ಟೇ ತಡ ಬ್ರಿಟಿಷರ್ ಗೊಂಡು ಹಾಕೇ ಬಿಡ್ತಾರೋ. ಮೋಸ ಹಾಕಲೇ, ಮೋಸ ನರಸಿಂಹ ಇಲ್ಲಿದ್ದ ಪಾರಾಗುಡು. ನಾವು ಸತ್ರು ನಿನ್ನ ಜೊತೆ ಸಾಯ್ತೀವಿ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ ಮಾವ, ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ನರಸಿಂಹ ಹೋಗ್ರು. ಈ ಒಬ್ಬ ಸಿಂಧೂರಲ್ ಲಕ್ಷ್ಮಣ ಏನಾಯ್ತು? ಊರಿಗೊಬ್ಬ ಲಕ್ಷ್ಮಣನಾಗಿ ಬದುಕೋಗ್ರು. ಅಮ್ಮ, ಈ ಸಿಂಧೂರ ತಾಯಿ ಮಣ್ಣಿನ ಋಣ ಇಲ್ಲಿಗೆ ಮುಗಿತಮ್ಮ. ಅಮ್ಮ, ನನ್ನನ್ನು ನಿನ್ನ ಮಡಿಲಲ್ಲಿ ಕರೆದುಕೊಳ್ಳಪ್ಪ. ಅಮ್ಮ, ಅಪ್ಪ, ಅಮ್ಮ, ನನ್ನನ್ನು ಕರೆದುಕೊಳ್ಳಮ್ಮ. ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವೇಶ್ವರ ಭಜನಾ ನಾಟ್ಯ ಸಂಘ ಭಾಗ್ಯವಾಡಿಯವರಿಂದ ಬಡವನ ಒಡಲು ಬೆಂಕಿಯ ಸಿಡಿಲು ಅನ್ನುವಂಥ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೊನ್ನೆ ತಾನೇ ನೂತನವಾಗಿ ಬಿಜೆಪಿಯ ಮುಂಡ್ರಿಗಿ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಹಿರೇಮಠರವರೇ, ಈ ಕಾರ್ಯಕ್ರಮವನ್ನು ನಾಟಕವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ತಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಒಬ್ಬ ರಂಗಭೂಮಿಯ ಹಿರಿಯ ಕಲಾವಿದರು, ಸನ್ಮಾನ್ಯ ಶ್ರೀ ಹಿರಿಯರಾಗಿರತಕ್ಕಂಥ ಸನ್ವೀರಪ್ಪ ಹಳೆಪ್ಪನವರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಜ್ಯೋತಿ ಬೆಳಗಿಸಿರುವಂಥ ಗುಳದಯ್ಯ ಯಳವತ್ತಿ ಅವರೇ, ಭೀಮರೆಡ್ಡಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಲ್ಲಪ್ಪ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹನೀಯರೇ, ವಾದ್ಯ ವೃಂದದವರೇ, ಈ ನಾಟಕವನ್ನು ನೋಡಿ ಇವರಿಗೆ ಆಶೀರ್ವಾದ ಮಾಡಲು ಬಂದತಕ್ಕಂಥ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಈಗಾಗಲೇ ನಾಟಕವನ್ನು ಕುರಿತು ಸನ್ವೀರಪ್ಪ ಹಳೆಪ್ಪನವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಜಾಸ್ತಿ ಮಾತಿಗೆ ಒತ್ತು ಕೊಡದೆ ತಾವೇನು ನಾಟಕ ನೋಡುವಂತ ಕಾತುರದಲ್ಲಿದ್ದೀರಿ
ನಾಟಕ ನೋಡಿ ಯಶಸ್ವಿಗೊಳಿಸ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಹುತೇಕ ಬಾಗೇವಾಡಿ ಅಂದ್ರೆ ನಾನು ಕೇಳಿದ ಹಾಗೆ ದೊಡ್ಡಾಟ, ಸಣ್ಣಾಟ, ನಾಟಕ, ಪೌರಾಣಿಕ, ಐತಿಹಾಸಿಕ ನಾಟಕಗಳನ್ನು ಕೂಡ ಆಡ್ತಾ ಬಂದಿರತಕ್ಕಂಥದ್ದು ಬಹುತೇಕ ನನಗೆ ಗೊತ್ತಿರುವ ಹಾಗೆ. ಕಲೆಯ ತವರೂರು ಅಂತ ಯಾವ್ದಾದ್ರು ಇದ್ರೆ ಅದು ಬಾಗೇವಾಡಿ ಅಂತ. ಕೆಲವು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ, ಅದರಲ್ಲಿ ಬಾಗೇವಾಡಿ ಕೂಡ ಕಲೆಯ ತವರೂರು ಅಂತಕ್ಕಂಥದ್ದು. ಇಲ್ಲಿ ಮಾಸ್ಟರ್ ಅದರ, ನಟರದರ, ವಾದ್ಯ ವೃಂದದವರು ಅದರ. ಹೀಗಾಗಿ ಕಲೆಯನ್ನ ಬೆಳೆಸಿರ್ತಕ್ಕಂಥವ್ರು. ಎಷ್ಟೇ ಭರಾಟೆ ಇರಲಿ, ಟಿವಿ, ಸಿನಿಮಾ, ಬೇರೆ ಬೇರೆಗಳು ಎಷ್ಟೇ ಭರಾಟೆ ಬಂದರೂ ಇಂಥ ಒಂದು ನೆಲದಲ್ಲಿ ಆಗಲ್ಲ ಹೇಳಿದ್ರಲ್ಲ ಶನಿರಪ್ಪರು, ಮಣ್ಣಿನ ಮೇಲೆ ಕುತ್ಕೊಂಡು ನಾಟಕವನ್ನು ನೋಡ್ತಕ್ಕಂಥದ್ದು. ಬಹುತೇಕ ಇವತ್ತು ಬೆಳತನ ನಾಟಕ ನೋಡಿದ್ರಿ ಅಂದ್ರೆ ಈ ರಂಗಭೂಮಿ ಬೆಳತನ ನಾಟಕ ನೋಡೋದು ಏನಂದ್ರೆ ಕೇವಲ ನಾಟಕ ನೋಡಿ ಮನೋರಂಜನೆ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಇವತ್ತು ಯಾರಾದ್ರೂ ನೋಡಿದ್ರೆ ಯಾರಾದ್ರೂ BP ಶುಗರ್ ಬರೋದಿದ್ರೆ ಮತ್ತೆ 6 ತಿಂಗಳು ಬರೋದಿಲ್ಲ, ಅದು ಮುಂದೋಗತ್ತೆ. ಅದನ್ನೆಲ್ಲ ಇಟ್ಕೊಂಡು ನೀವು ನಾಟಕ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾಟಕವನ್ನ ತಾವೆಲ್ಲ ನೋಡಿ ನಾಟಕ ಆಡಕತ್ತಾರೆ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು BJP ಅದೀವಿ, ಕಾಂಗ್ರೆಸ್ ಅದಿರ, JDS ಅದರ, ಎಲ್ಲ ಜಾತಿಯವರು ಕೂಡ ಅದೀವಿ. ಇದು ಒಂಥರ ನಾಟಕವಂತಕ್ಕಂಥದ್ದು ನೆಪ ಮಾತ್ರ. ಎಲ್ಲರೂ ಕೂಡಿ ಪ್ರೀತಿ ಸೌಹಾರ್ದಯುತವಾಗಿ ಆಟ ಆಡ್ತಕ್ಕಂಥದ್ದು. ಬಹುತೇಕ ನಾವು 2013ರಿಂದ 18ವರೆಗೆ MLA ಇದ್ದೆ, ಅವಾಗ ನಾಟಕ ಆಡ್ತಿದ್ದು. ಮತ್ತೆ ಹಿಂದೆ ರಾಮಣ್ಣ ಲಮಾಣಿ ಅವಾಗ ನಾಟಕ ಆಡ್ತಿದ್ದು, D. ಚಂದ್ರು ಲಮಾಣಿ ಅವ್ರು ಬಂದ್ರೆ ಈಗೂ ನಾಟಕ ಆಡ್ತಾರೆ. ಮುಂದೆ ಯಾರು ಬರ್ತಾರೆ, ಯಾರು ಬರ್ಲಿ, ಯಾರು ಹೋಗ್ಲಿ, ಯಾರು ಇರ್ಲಿ ಬಿಡ್ಲಿ, ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದಂಥ ಒಂದು ಬೆಳಗನ್ನು ಬೆಳೆದಿದ್ದಾರೆ. ನಮಗೆ ಇದು ಕಾರ್ಡ್ ಕೊಡಕ್ಕೆ ಬಂದಾಗ ಒಂದು ಬಹಳ ವಿಶೇಷವಾದಂಥ ಸುದ್ದಿ ಏನು ಹೇಳಿದ್ರು, ಇಲ್ಲಿ ರಂಗಭೂಮಿ ಕಲಾ ಇದು ಮಂಟಪ ತಯಾರಾಗ್ತಾ ಇದೆ, ಅದಾದ್ಮೇಲೆ ರಕ್ತರಾತ್ರಿ ನಾಟಕವನ್ನು ಆಡ್ತೀವಿ ಅಂತಕ್ಕಂಥ ಮಾತನ್ನು ಬಹಳ ಚೆನ್ನಾಗಿ ಹಿಂದೂ ಕೂಡ ಆಡಿದ್ದು. ರಕ್ತರಾತ್ರಿ ನಾಟಕವನ್ನು ಯಾಕೆ ಆಡಬೇಕು ಅಂದ್ರೆ ಬಹುತೇಕ ಕಂದಗಲ್ ಹನುಮಂತರಾಯರು 1947ಕ್ಕಿಂತ ಮುಂಚೆ ಬರೆದಿರ್ತಕ್ಕಂಥದ್ದು. ಆದ್ರೆ ನಾಟಕದಲ್ಲಿ ಸಂದೇಶ ಏನು ಗೊತ್ತಾ, ದಿನ 3 ಕಳೆಯೋದ್ರೊಳಗ ಈ ಪೃಥ್ವಿ ಪಾಂಡವ ಪೃಥ್ವಿ ಅಂತಕ್ಕಂಥದ್ದು ಪದೇ ಪದೇ ಬರೆದಿರ್ತದೆ. ಕುರುಕ್ಷೇತ್ರದ 18 ದಿನದ ಯುದ್ಧದಲ್ಲಿ ಇನ್ನು 3 ದಿನ ಉಳಿದಿರ್ತಕ್ಕಂಥದ್ದೇ ರಕ್ತರಾತ್ರಿ ನಾಟಕ. ಆ ನಾಟಕದಲ್ಲಿ ಕೊನೆಯ ಸನ್ನಿವೇಶ ಏನು ಅಂದ್ರೆ ನೀವು ನೋಡ್ರಿ ಗೊತ್ತಾಗತ್ತೆ. ಯಾರಾದ್ರೂ ಅಣ್ಣ ತಮ್ಮಂದಿರ ಆಸ್ತಿಯನ್ನು ಕಬಳಿಸಿದ್ರ, ಅಣ್ಣ ತಮ್ಮಂದರಿಗೆ ಅನ್ಯಾಯ ಮಾಡಿದ್ರ, ಆಮೇಲೆ ಒಬ್ಬ ಸ್ತ್ರೀಗೆ ಅಪಮಾನ ಮಾಡಿದ್ರ ಅವ್ರು ಅವನದ್ದು ಹೊಂತಾರೆ. ಎಷ್ಟೇ ಸೂರ ಇಲ್ಲಿ, ಅಲ್ಲಿ ದುರ್ಯೋಧನ ಬಹಳ ವೀರ ಶೂರ ಇರ್ತಾನೆ. 18 ಅಕ್ಷೋಹಿಣಿ ಸೈನ್ಯ ಇರ್ತೈತೆ. ಭೀಷ್ಮ, ಅಶ್ವತ್ಥಾಮ, ಕರ್ಣ ಘಟಾನುಘಟಗಳಿದ್ರು ಕೂಡ 5 ಮಂದಿ ಪಾಂಡವರ ಕೈಯ ಸೋಲನ್ನು ಅನುಭವಿಸ್ತಾರೆ. ಸೋಲು ಅದ್ರ ತಾತ್ಪರ್ಯ ಏನಂದ್ರ ಮನುಷ್ಯ ಯಾವಾಗಲೂ ಅಣ್ಣ ತಮ್ಮಂದರ ಆಸ್ತಿಯನ್ನು ಕಬಳಿಸಬಾರ್ದು. ಸ್ತ್ರೀಯನ್ನ ದೇವತೆ ಅಂತ ತಿಳ್ಕೋಬೇಕು ಹೊರತಾಗಿ ನಾವು ಆಕೆಯನ್ನು ಕೇವಲ ಒಂದು ಆಕೆನೋಳು ದ್ರೌಪದಿಯನ್ನ ಇದು ನಡೆಯ ಸಭೆಯಲ್ಲಿ ಎಳ್ಕೊಂಬಂದು ಅವಮಾನ ಮಾಡಿರ್ತಕ್ಕಂಥದಕ್ಕೆ ಕೊನೆ ಪಶ್ಚಾತ್ತಾಪ ಕೊಡ್ತಕ್ಕಂಥ. ಇಲ್ಲಿ ನಾಟಕ ಕೂಡ ಹಂಗೆ, ಈ ಸಾಮಾಜಿಕ ಆದ್ರೂ ಕೂಡ ಈ ನಾಟಕ ನೀವು ಇವತ್ತು ನೋಡ್ರಿ, ಇಲ್ಲಿ ವಿಲನ್ ಅಂತಕ್ಕಂಥವ ವಿಲಾಸಿ ಜೀವನ ನಡೆಸ್ತಾನೆ. ವಿಲಾಸಿ ಜೀವನ ನಡೆಸಿ ಕುಡಿಯೋದು, ತಿನ್ನೋದು ಎಲ್ಲ ವೈಭವವನ್ನು ನಡೆಸಿ ಕೊನೆಗೆ ವಿಲನ್ ಹಾಕರು. ಇಲ್ಲಿ ಹೀರೋ ನನ್ನ ಮನೆ, ನನ್ನ ಊರು, ನನ್ನ ಅಣ್ಣ ತಮ್ಮ ಬಂಧು ಬಳಗ ಅಂತ ಹೇಳಿ ಅವರೆಲ್ಲರೂ ಕಟ್ಕೊಂಡು ಬಡದಾಡಿ ಕೊನೆಗೆ ಅವ ಏನಕ್ಕನ ಹೀರೋ ಹಾಕ. ಅಂದ್ರೆ ಏನು ಇದರ ನಾಟಕದ ಒಂದು ತಾತ್ಪರ್ಯ ಉದ್ದೇಶ ಏನಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ಜಾತಿ ಮತ ಅವೆಲ್ಲ ಎಲ್ಲ ಮನೆ ಒಳಗೆ ಹೊರತಾಗಿ ಹೊರಗಡೆ ಅಲ್ಲ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ನಮ್ಮ ಊರನ್ನ ಅಣ್ಣ ತಮ್ಮಂದಿರಾಗಿ ಬದುಕಬೇಕು. ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಕೂಡ ಅವಿಭಕ್ತ ಕುಟುಂಬದಲ್ಲಿ ನಂಬಿಕೆ ಇಟ್ಟು ನಡಿಬೇಕು ಅಂತಕ್ಕಂಥ ಸಂದೇಶವನ್ನು ಸಾರ್ತಿರೋದೇ ನಾಟಕ ಅಂತಕ್ಕಂಥ ಈ ಮಾತನ್ನು ಹೇಳಿ, ಈ ನಾಟಕ ತಾವೆಲ್ಲ ನೋಡಿ ಈ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ನಾಟಕ ಕಲಿಸಿ 2 ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ಮಾತು ಮುಗಿಸ್ತಾರೆ. ಬಡವನ ಒಡಲು ಬೆಂಕಿಯ ಸಿಡಿಲು ಈ ನಾಟಕದ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅವರೇ, ನಾಟಕದ ಅನಾವರಣವನ್ನು ಮಾಡಿರ್ತಕ್ಕಂಥ ಈ ಭಾಗದ ಬಡವರ ಬಂಧು ದಾನಸೂರ ಕರ್ಣರಾಗಿರ್ತಕ್ಕಂಥ ಸಣ್ಣೀರಪ್ಪ ಹಳ್ಳೆಪ್ಪನವರವರೇ, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಭೀಮರೆಡ್ಡಿ ರಾಜೂರವರೇ, ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗುಡದಯ್ಯ ಯಳವತ್ತಿ ಸಾವ್ಕಾರ್ ಅವರೇ,
ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಲ್ಲಪ್ಪ ತಳವಾರ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಪಾಲಕ್ಸ್ಗೌಡ್ ಪಾಟೀಲ್ರವ್ರೆ, ಅಶೋಕ್ ಚೌಟ್ಗಿ ಅವರೇ, ಸಿದ್ದೇಶಪ್ಪ ತಳವಾರ್ ಅವರೇ, ದೇವಪ್ಪಣ್ಣ ಹಾಡ್ಕರ್ ಅವರೇ, ನಮ್ಮ ಕಂತಿ ಅವರೇ, ಸಿದ್ದಪ್ಪ ಅವರೇ, ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ರೇವಣಪ್ಪಣ್ಣ ಅವರೇ, ಅವರಿವರೆನ್ನದೇ, ಯಾಕಂದ್ರೆ ಸಮಯ ಭಾಳ ಆಗೈತಿ, ಯಾರ ತಪ್ಪು ಭಾವಿಸ್ಬೇಡ್ರಿ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಬಾಗೇವಾಡಿಯ ಗಣ್ಯಮಾನರೇ, ಕಲೆಯನ್ನ ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಸಮಯ 11:30 ಆಗೈತಿ. ಅಲ್ಲೆಲ್ಲ ಸಣ್ಣ ಹುಡುಗರು ಕುಂತೀರಿ, ಇನ್ನೊಂದು ತಾಸಿಗೆ ನಿದ್ದೆ ಮಾಡಿ ಯಾರು ಕೆಳಗೆ ಬಿದ್ದಿದ್ದೀರಿ, ಎಲ್ಲರೂ ಕೆಳಗೆ ಬರ್ರಿ. ಅಲ್ಲಿ ಎಲ್ಲ ಹಿರಿಯರಿದ್ರಿ, ಸ್ವಲ್ಪ ಹುಡುಗರು ಸಿಂಕ್ ಸರಿ. ಇವತ್ತು ಭಾಳ ವರ್ಷಗಳ ನಂತರ ನಮ್ಮ ಮಾಸ್ತರ್ ಎಲ್ಲ ಹಳೆಯ ಕಲಾವಿದರನ್ನ ಕೂಡಿಸಿ ಬಾಗೇವಾಡಿ ಒಳಗೆ ಇದೊಂದು ನಾಟಕವನ್ನು ಪ್ರದರ್ಶನ ಮಾಡ್ಬೇಕಂತಂದು ಎಲ್ಲ ಹಳೆ ಕಲಾವಿದರು ಕೂಡ್ಯಾರ. ಅದಕ್ಕೆ ನೀವೆಲ್ಲ ಇಷ್ಟೊಂದು ಜನಸಾಗರ ಬಂದಿರಿ. ಇದ್ರೊಳಗೆ ನಾವು ಹೆಚ್ಚು ಮಾತಾಡಕ್ಕೆ ಹೋದ್ರೆ ನಿಮ್ಮ ಏನಂದ್ರೆ ಆಸೆಗೆ ತಣ್ಣೀರು ಸುರಿಸ್ದಂಗೆ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಕೊನೆದ ಇವರೆಲ್ಲ ಈಗ ಏನಂದ್ರೆ ಅಧ್ಯಕ್ಷತೆ ಭಾಷಣಕ್ಕೆ ಬಂದೀನಿ ನಾನು. ಅಂದ್ರೆ ಕೊನೆ ಭಾಷಣ ಮಾಡೋದು ಏನಪ್ಪ ಅಂದ್ರೆ ಭಾಳ ಕಷ್ಟ ಅದು. ಅದಕ್ಕೆ ಮನ್ತಾನೆ ಕೂಡ ನಾನು ಈ ಗ್ರಾಮಕ್ಕೆ ನಾಟಕ ಉದ್ಘಾಟನೆಗೆ ಬಂದಾಗ ಸವಿಸ್ತಾರವಾಗಿ ಹೇಳಿದ್ದೀನಿ. ಇವತ್ತು ನಮ್ಮೂರಿಗೆ ಬಂದು ರಾಮಕೃಷ್ಣ ದೊಡ್ಡಮನಿಯವರಾಗಿರ್ಬೋದು, ನಮ್ಮ ಸಣ್ಣೀರಪ್ಪನವರಾಗಿರ್ಬೋದು, ಯಾವ ರೀತಿ ಕಲೆಯನ್ನು ಪೂಜಿಸ್ಬೇಕು, ಬೆಳೆಸ್ಬೇಕು ಅನ್ನೋದನ್ನು ಸುದೀರ್ಘವಾಗಿ ಅವ್ರು ಹೇಳ್ಯಾರ. ಅದೇ ಥರ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ನೀವು ಆಯ್ಕೆ ಮಾಡ್ಕೊಳ್ರಿ. ಒಳ್ಳೇದು ಕೆಟ್ಟದ್ದು ನಿಮಗೆ ಇದ್ರೊಳಗೆ ತೋರಿಸ್ತಾರ. ಒಳ್ಳೇದನ್ನ ಮನೆಗೆ ತೊಗೊಂಡವ್ರಿ, ಕೆಟ್ಟದ್ದನ್ನ ಇಲ್ಲೇ ಬಿಟ್ಟು ಹೋಗ್ರಿ. ಎಲ್ಲ ಯುವಕ ಮಿತ್ರರು ಏನಪ್ಪಾ ಅಂತಂದ್ರ ನಮ್ಮೂರೊಳಗೆ ಒಂದು ಕಲೆ ರಾರಾಜಿಸತೈತಿ ಅಂದ್ರ, ಕಲೆ ಒಳಗೆ ಯಾರು ಪಾತ್ರಧಾರಿಗಳು, ಯಾರು ಕಲೆ ಒಳಗ ಭಾಗಿಯಾಗಿರ್ತಾರೆ, ಯಾರು ಕಲೆಯನ್ನ ಪ್ರೀತಿಸ್ತಾರಲ್ಲ, ಅವ್ರು ಯಾವ ಚಟಕ್ಕೂ ದಾಸರಾಗಂಗಿಲ್ಲ. ಯಾಕಪ್ಪ ಅಂತಂದ್ರ ಯಾವ ಮನುಷ್ಯಾಗ ಚಟುವಟಿಕೆಗಳು ಇರ್ತಾವೋ ಅವಂಗ ಯಾವುದು ಚಟಗಳು ಅಂಟಂಗಿಲ್ಲ. ಯಾರಿಗೆ ಚಟ ಅಂಟತೈತಿ ಅಂದ್ರ ಕೆಲಸ ಇಲ್ದನ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರಲ್ಲ, ಅವ್ರಿಗೆ ಚಟ ಅಂಟತೈತಿ. ಅದಕ್ಕೆ ಸಣ್ಣ ವಯಸ್ಸಿನಾಗ ಚಟ ಮಾಡಿ ಹಾಳಾಗೋದಕ್ಕಿಂತ ಇಂಥ ಕಲೆಗಳ ಒಳಗೆ ಭಾಗಿಯಾಗ್ರಿ. ಕಲೆ ನಿಮ್ಗೆ ಉನ್ನತ ಮಟ್ಟಕ್ಕೆ ಗುರುತಿಸ್ತೈತಿ. ಅದಕ್ಕೆ ನಿದರ್ಶನ ನೀವು ದೂರ ಹೋಗ್ಬೇಕಾಗಿಲ್ಲ. ಇಲ್ಲಿ ನಮ್ಮ ರಾಮಕೃಷ್ಣ ದೊಡ್ಡಮನಿಯವರೇ ಅದಾರ, ಅವರು ಯಾವ ನಾಟಕಕ್ಕೆ ತಪ್ಸಲ್ಲ, ಯಾವುದು ಒಂದು ಕಲೆ ರಸಮಂಜರಿಲಿ ಯಾವುದಕ್ಕೂ ತಪ್ಸಂಗಿಲ್ಲ. ಇವತ್ತು ತಮ್ಮ ಕಲೆಯಿಂದನ ಗುರುತಿಸ್ಕೊಂಡು ಇವತ್ತು ನಮ್ಮ ಈ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದ್ರವರು. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ಬಾಗೇವಾಡಿ ಗ್ರಾಮ ಕಲೆಗೆ ಅತಿ ಹೆಚ್ಚು ಬೆಲೆ ಕೊಡ್ತಕ್ಕಂತಹ ಒಂದು ಗ್ರಾಮ. ಅದಕ್ಕೆ ಈ ಕಲೆಯನ್ನು ಬೆಳೆಸಿ ಉಳಿಸ್ರಿ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಉದ್ಘಾಟನೆ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದಾರ್ಪಣೆ ಕಾರ್ಯಕ್ರಮ. ಸಮಯದ ಅಭಾವ ಆಗಿರುವುದರಿಂದ ಪ್ಯಾಡ್ ಮಾಸ್ತರ್ ವೇದಿಕೆ ಮೇಲೆ ಬರಬೇಕು, ಜಲ್ದಿ ಬರಬೇಕು. ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈ ಊರಿನ ಗುರಿ ಹಿರಿಯರ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರು ಪರ ಊರಿನಿಂದ ಆಗಮಿಸಿರುವಂತ ಆಗ್ತಾ ಇದೆ. ದಯವಿಟ್ಟು ಹೊರಬರ್ರಿ. ನಮ್ಮೂರಿನ ಹಿರಿಯರು, ಕಲಾ ಪ್ರೋತ್ಸಾಹಕರು, ಕಲಾ ಅಭಿಮಾನಿಗಳು, ಕಲಾ ದೇವಿಯ ಆರಾಧಕರು ಆಗಿರುವಂತಹ ದಾನಪ್ಪ ಹಡಪದವರು 2001 ರೂಪಾಯಿ ಕಲಾ ಕಾಣಿಕೆಯನ್ನು ಕಂಪನಿಗೆ ನೀಡಿದ್ದಾರೆ. ಅದೇ ತರನಾಗಿ ಈರಯ್ಯ ಹೊಸಮಠ ಅವರು ಕೂಡ 3001 ರೂಪಾಯಿಯನ್ನ ಕಂಪನಿಗೆ ಕಾಣಿಕೆಗೆ ನೀಡಿದ್ದಾರೆ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಸಿದ್ದೇಶಪ್ಪ ತಳವಾರ್ ಇವರು ಕೂಡ
ತಾಯಿಯ ಉಡಿಯನ್ನು ತುಂಬಿದ್ದಾನಪ್ಪ, ಉಡಿಯನ್ನು ತುಂಬಿದ್ದಾನೆ. ಆದರೆ ಈ ಮಳೆರಾಯ ಕೈ ಕೊಟ್ಟಾಗ ಈ ರೈತನಿಗೆ ಎಷ್ಟು ಕಷ್ಟ ಆಗುತ್ತದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಈ ಮಳೆ ಆಗದಿದ್ದರೆ ಈ ರೈತರ ಕಷ್ಟ ಏಳು ತೀರದಾಗೆ ಆಗುತ್ತದೆ. ಈ ರೀತಿ ಆದರೆ ಈ ರೈತ ಎಂತೂ ಬದುಕಬೇಕು ತಂದೆ, ಎಂತೂ ಬದುಕಬೇಕು? ನೀನೇ ಹೇಳಪ್ಪ ಬಸವೇಶ್ವರ, ನೀನೇ ಹೇಳುತ್ತದೆ. ತಂಗಿ ನಿರ್ಮಲ, ಅಣ್ಣ ಬಾಣ್ಣ, ಹೊಲದಿಂದ ಈಗ ಬಂದೆಯಮ್ಮ? ಹೌದು, ಹೊಲಕ್ಕೆ ಹೋಗಿ ಬಂದೆ ನಮ್ಮ. ಆದರೆ ಏನು ಮಾಡುವುದು? ಹೊಲದಲ್ಲಿ ಹೋಗಿ ಕುಳಿತು ಆ ಬಟ್ಟಿದ ಬೆಳೆಯನ್ನು ನೋಡಿದ್ರೆ ಈ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಎಂಬ, ಬೆಂಕಿ ಇಟ್ಟಂತಾಗುತ್ತದೆ. ಮಳೆ ಆಗಲಿಲ್ಲ ಅಂತ ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡ, ತಾಪ ಮಾಡಿಕೊಳ್ಳಬೇಡ. ನೋಡು, ಈಗ ಮಳೆ ಆಗದಿದ್ರೆ ಏನಾಯ್ತು? ಮುಂದೆ ಈ ರೈತರ ಕೂಗು ಆ ಮೇಘರಾಜನ ಕಿವಿಗೆ ಮುಟ್ಟುತ್ತದೆ ಅಣ್ಣ, ಇಲ್ಲ ಹುಚ್ಚಮ್ಮ, ನೋಡಮ್ಮ, ಪ್ರಯೋಜನವಿಲ್ಲ ತಂಗಿ, ಪ್ರಯೋಜನವಿಲ್ಲ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲಮ್ಮ, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆದ ಸರಣಿ ಜಾಸ್ತಿ ಆಗುತ್ತಿದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನ್ನುತ್ತದೆ. ಸಾವಿಗೆ ಶರಣಾಗಬೇಕು. ಅಣ್ಣ, ಎಂತ ಹೇಳಿದ್ರಲ್ಲ ಮಾತನ್ನ ಆಡುತ್ತಿರುವಿ ಅಣ್ಣ ನೀನು. ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕು ಅಣ್ಣ. ಸಾವಿಗೆ ಶರಣಾಗುವನು ಅವನು ಗಂಡಸಲ್ಲಣ್ಣ, ಅವನ ಸತ್ತನ ಮರ್ತ. ದೇವರು ನಮಗೆ ವಜ್ರಕಾಯಿ ಅಂತ ದೇಹವನ್ನು ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರೆ ಏನಾಯ್ತಣ್ಣ, ಬೇರೆ ಊರಿಗಾದ್ರೂ ಹೋಗಿ ದುಡಿದು ಜೀವನ ಸಾಗಿಸೋಣ. ನೋಡಪ್ಪ ತಮ್ಮ ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ನಮ್ಮ ಹೊಟ್ಟಿಗೆ ಬಟ್ಟಿಗೆ ಸಾಲುವುದಿಲ್ಲ. ಆಯ್ತು, ಇನ್ನು ಸಾಲ ಹರಿದುಕೊಳ್ಳುವುದು ಹೇಗೋ? ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಕೊರಗಬೇಡಣ್ಣ, ಕೊರಗಬೇಡ. ಈ ನಮ್ಮ ಭಾರತ ದೇಶವೇ ಸಾಲದಲ್ಲಿ ಸಿಲುಕಿರುವಾಗ ಯಾಕೋ ಚಿತ್ತ ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ ಅಣ್ಣ. ಸಾಲ ಮಾಡಿದವನು ಹರಿದು ಸಾಯಲಿಲ್ಲ, ಹಾಗೆ ಗಳಿಕೆ ಮಾಡಿ ಕೂಡಿಟ್ಟವನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಅವರ ಸಾಲ ಮುಟ್ಟಿಸೋಣ. ಕೇಕೆ ತಲೆ ಕೆಡಿಸಿಕೊಳ್ಳುತ್ತೀಯ? ಏನನ್ನ ಕೈಯಲ್ಲಿ ಏನು ಹಿಡಿದುಕೊಂಡು ಬಂದಿರುವಲ್ಲ, ಏನಿಲ್ಲ ತಂಗಿಗೆ ಏನಾದ್ರೂ ತಂದೆ ನೋಡೇ ಬಿಟ್ಟೇನಮ್ಮ, ಇದು ಒಂದು ಸೀರೆ ತಂದಿರುವೆನಮ್ಮ ನಿನಗೋಸ್ಕರವಾಗಿ. ಶಂಕರ, ಏನು ತಂದಿರುವೋ ತಂಗಿಗೆ? ಅಣ್ಣ, ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಸೀರೆಯನ್ನು ಉಡಿಸಿ ಅವರ ಮನಸ್ಸನ್ನು ತೃಪ್ತಿಪಡಿಸಬೇಕಂತೆ. ಅದಕ್ಕೆ ಈ ನನ್ನ ತಂಗಿಗೆ ಒಂದು ಹೊಸ ಸೀರೆಯನ್ನು ತಂದಿರುವೆ. ನಾವಿಬ್ಬರು ಕೂಡಿ ಈ ತಂಗಿಗೆ ಸೀರೆಯನ್ನು ಉಡಿಸಿ ಈ ನನ್ನ ಮಗನ ಹೆಂಡತಿಯನ್ನು ಮನಸ್ಸನ್ನು ತೃಪ್ತಿಪಡಿಸಬೇಕು. ಛೀ ಹೋಗಣ್ಣ, ಹೀಗೆಲ್ಲ ಮಾತನಾಡಿದ್ರೆ ನನಗೆ ನಾಚಿಕೆ ಆಗುತ್ತದೆ. ಏನಲ್ಲ ಇದು, ಕೈಯಲ್ಲಿ ಕಾಸಿಲ್ಲದಾಗ ಈ ಕಿಮ್ಮತ್ತಿನ ಸೀರೆಯನ್ನು ಏಕೆ ತರಲಿಕ್ಕೆ ಹೋಗಿದೆಯಲ್ಲ ಅಣ್ಣ? ಈ ಸೀರೆಯನ್ನು ತರದೇ ಇದ್ರೆ ಒಂದು ಹೊತ್ತು ಊಟಕ್ಕಾದ್ರೂ ಆಗ್ತಾ ಇತ್ತಣ್ಣ, ಊಟಕ್ಕಾದ್ರೂ. ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟಿಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿದೆ. ನೋಡು ತಂಗಿ, ಹೊಟ್ಟಿಗೆ ಇರದಿದ್ದರೆ ಈ
ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಾಡಬೇಕಾದ ಸಂಪ್ರದಾಯವನ್ನು ಮಾಡಬೇಕು. ಈ ಸಮಾಜ ಏನನ್ನುತ್ತದೆ ಗೊತ್ತೇನಮ್ಮ? ಹುಲಿ ಅಂತ ಇಬ್ಬರು ಅಣ್ಣಂದಿರು ಇದ್ದರೂ ಕೂಡ ತಂಗಿಗೆ ಒಂದು ಹೊಸ ಸೀರೆಯನ್ನು ತಂದು ಉಡಿಸಲಾಗದ ಕಿಮ್ಮತ್ತಿಲ್ಲದ ನಾಲಾಯಕರು ಎಂದು ಈ ಸಮಾಜ ಕೇಕೆ ಹಾಕಿ ನಗುತ್ತದೆ ತಂಗಿ, ಕೇಕೆ ಹಾಕಿ ನಗುತ್ತದೆ. ಈ ಸಮಾಜದ ನಿಂದನೆಯ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರ್ದು, ನಾವು ಕೆಡಿಸಿಕೊಳ್ಳಬಾರ್ದು. ನಮಗೆ ಉಣ್ಣೋದಕ್ಕೆ ಅನ್ನ ಇಲ್ಲ, ಉಡಲಿಕ್ಕೆ ಬಟ್ಟೆ ಇಲ್ಲ ಅಂದ್ರೆ ಈ ಸಮಾಜ ಏನಾದ್ರೂ ತಂದು ಕೊಡ್ತೇವೆ ಅಲ್ಲ ಅಣ್ಣ. ನನ್ನ ಅಣ್ಣಂದಿರ ಗುಣ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ, ಚೆನ್ನಾಗಿ ಗೊತ್ತು. ಬಡತನದಲ್ಲಿ ಹುಟ್ಟಿದ್ರು ತಂಗಿಯನ್ನು ಬಂಗಾರದಂತೆ ಬೆಳೆಸಿದ್ದೀರಾ ಅಣ್ಣ, ಬಂಗಾರದಂತೆ ಬೆಳೆಸಿದ್ದೀರಾ. ನೀವಿಬ್ಬರು ನನ್ನ ಪಾಲಿನ ಎರಡು ಕಣ್ಣುಗಳು ಇದ್ದ ಹಾಗೆ ನಾವು ಎರಡು ಕಣ್ಣುಗಳು ಇದ್ದಾವೆ. ಸಾಕು ಬಿಡಮ್ಮ, ಸಾಕು ಬಿಡಮ್ಮ. ಈ ನಿನ್ನ ಅಣ್ಣಂದಿರನ್ನು ಅಷ್ಟೊಂದು ಹೊಗಳಲಿಕ್ಕೆ ಹೋಗಬೇಡ. ನೋಡಮ್ಮ, ನೋಡು ತಂಗಿ, ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬಾರದಂತೆ ನೋಡಿಕೊಂಡು ಹೋಗುವುದು ಅದು ನಿನ್ನ ಕರ್ತವ್ಯ. ಶ್ರೀಮಂತ ವರವನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ನಿನ್ನನ್ನು ಗಂಡನ ಮನೆಗೆ ಕಳಿಸಿ ನಿನ್ನ ಸುಖ ಸಂಪತ್ತಿಗೆಯಲ್ಲಿ ಮೆರೆಯುವಂತೆ ಮಾಡುವುದು ಈ ನಿನ್ನ ಹುಲಿಯಂತ ಅಣ್ಣಂದಿರ ಕರ್ತವ್ಯ. ಯಾವುದಕ್ಕೂ ಭಯಪಡಬೇಡ ತಂಗಿ. ಏನೇನಾದ್ರು ಇಂಥ ಸಮಯದಲ್ಲಿ ಮದುವೆ ಸುದ್ದಿಯನ್ನು ಮಾತನಾಡ್ತಾ ಇದೆಯಲ್ಲ, ಬನ್ನಿ ಒಳಗಡೆ ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡಿ. ಹಾ ನಡೆಯಮ್ಮ, ಬಹಳ ಹೊತ್ತಾಯ್ತು. ಊಟ ಮಾಡಿ ಮುಂದಿನ ಕಾರ್ಯ ನೋಡೋಣ. ಊಟ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ನನ್ನ ಪ್ರೀತಿಯ ತಂಗಿಯ ಸುಮಧುರ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಕೇಳಬೇಕೆಂಬುದು ಆಯ್ತಲ್ಲ, ನಿಮ್ಮ ಸಂತೋಷವೇ
ಪಲ್ಯ ಎಲ್ಲ ಮಾಡಿ ಇವತ್ತ ಬುಲ್ದೆ ಹೊಡೆದಿವಿ. ನಿರ್ಮಲಾ, ಪುರಾತನದಲ್ಲಿ ಬಂಗಾರದಿಂಚಿಂತೆ ಬಿಡಿದು ಬೆಳದಿಂಗಳಂತೆ ಎದ್ದು ಕಾಣುವ ಆ ಬಡ ಶಿವಶಂಕರನ ಮುತ್ತಿನ ತಂಗಿ ನಿರ್ಮಲಾ. ನಿರ್ಮಲಗೊಳ್ಳದ ನಿನ್ನ ಮನಸ್ಸು ನಿರ್ಮೂಲ ಮಾಡಿ ಮರ್ಯಾದೆಗೆ ಅಂಜಿ ಬದುಕುತ್ತ ನಿನ್ನಂದರ ಮರ್ಯ ಏನು 3 ಕಾಸಿಗೆ ಹರಾಜು ಮಾಡಿ ಸುಂದರ ಸುಖನ್ಯಾದ ನಿನ್ನನ್ನು ನನ್ನ ಸೋಳೆ ಆಗಿ ಇಟ್ಟುಕೊಳ್ಳದಿದ್ದರೆ ಎಲ್ಲಿ ತಂಗಿ ಎಬ್ಬಿಸಿ ನಿಮ್ಮಂತ ಸುರ ಸುಂದರಿಯ ನಾಮಕ್ಕೆ ಭಂಗ ತರುವ ದಂಡನಾಯಕ ದೇವರಾಜನೇ ಅಲ್ಲ. ಇವನವನ ಈ ಪೊಲೀಸ್ ನೌಕರಿ ಅಂತ ಯಾವ ಮಂಡಲ ಮಕ್ಕಳು ಮಾಡಿದ್ದಾರೆ ಇದನ್ನ. ನಿನ್ನೆ ರಾತ್ರಿ ನೋಡಿದ್ರ ಬೆಳತನಕ ಹೆಣ ಕಾದಿವ್ರ. ಇವತ್ತೊಂದಿನ ದುಡ್ಡಿಗೆ ರಜಾ ಹಾಕಿ ನಿದ್ದೆ ಮಾಡ್ಬೇಕಂದ್ರ ನಮ್ ಮ್ಯಾಗಿನ ಸಾಯಬ್ ನನ್ ಕಾಟನ ಭಾರಿ ಆಗಿಬಿಟ್ಟೈತ್ರಿ. 5 ಗಂಟೆ ಮಟ ಡೇ ಡ್ಯೂಟಿ ಮಾಡೇ ಮನಿಗೆ ಹೋಗಂತಾನ. ಅವನವನ ಎಲ್ಲಿ ನೋಡಿದ್ರ ಅಂತ ಗಿರಕ್ಕಿನ ಯಾವ ಕಾಣುವ ಯಾವನ್ ಕೂಟದ 1 500 ರೂಪಾಯಿ ಇಸ್ಕೊಂಡ ಶಿಷ್ಟ